ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 100. ಆರ್ಯನ್ ಹರ್ಷಿತ್ ಮತ್ತು ವಿಷ್ಣುವನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಮಾತನಾಡತೊಡಗಿದನು. ವಿಷ್ಣು ಮಾಯಾ ಇರೋ ಪರಿಸ್ಥಿತಿಯಲ್ಲಿ 48 ಗಂಟೆಗಳ ಕಾಲ ಟ್ರಾವೆಲ್ ಮಾಡೋದು ತುಂಬ ರಿಸ್ಕ್. ಇಲ್ಲೇ ಒಂದು ವಾರ ಟ್ರೀಟ್ಮೆಂಟ್ ತಗೊಳ್ಳಲಿ. ನನ್ನ ಉಸ್ತುವಾರಿಯಲ್ಲಿ ಅವಳಿಗೆ ಯಾವುದೇ ಅಪಾಯ ಬರುವುದಿಲ್ಲ. ಈ ಹಾಸ್ಪಿಟಲ್ ಡೇಟಾಬೇಸ್ನಲ್ಲಿ ಕೂಡ ಅವಳ ನಿಜವಾದ ಹೆಸರು ಇರೋದಿಲ್ಲ ಎಂದನು ಆರ್ಯನ್. ವಿಷ್ಣು ನಿಟ್ಟುಸಿರು ಬಿಟ್ಟನು. ಥ್ಯಾಂಕ್ಸ್ ಆರ್ಯನ್. ಅವಳು ಪೂರ್ತಿಯಾಗಿ ಗುಣಮುಖಳಾಗುವವರೆಗೂ ಇಲ್ಲೇ ಇರಲಿ. ಅವಳಿಗೆ ಶಕ್ತಿ ಬಂದ ತಕ್ಷಣ ನಾನು ಅವಳನ್ನು ಕಾನೂನುಬದ್ಧವಾಗಿಯೇ ಚೆನ್ನೈಗೆ ಕರೆದುಕೊಂಡು ಹೋಗ್ತೀನಿ. ತನ್ನನ್ನು ಮೀರಿ ಯಾರೂ ಮಾಯಾನನ್ನ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಸಾಗರ್ ಅಂದುಕೊಂಡಿದ್ದಾನೆ. ಆದರೆ ಒಬ್ಬ ಅಣ್ಣ ತನ್ನ ತಂಗಿಯನ್ನು ರಕ್ಷಿಸಲು ಎಲ್ಲಿಗಾದರೂ ಹೋಗ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ ಎಂದನು. ಸ್ವಲ್ಪ ಸಮಯದ ನಂತರ ಹರ್ಷಿತ್ ಹೊರಟು ಹೋದನು. 2 ಗಂಟೆಗಳು ಕಳೆದವು. ಮಾಯಾ ಮೆಲ್ಲನೆ ಕಣ್ಣುಗಳನ್ನು ತೆರೆದಳು. ವಿಷ್ಣು ಅವಳ ಹತ್ತಿರ ಕುಳಿತು ಅವಳ ಹಣೆ ಸವರುತ್ತಿದ್ದನು. ಮಾಯಾ, ನಾವು ಇವಾಗ ಸೇಫ್ ಆಗಿದ್ದೀವಿ. ಇದು ನನ್ನ ಫ್ರೆಂಡ್ ಜಾಗ. ಇಲ್ಲಿ ನಿನ್ನನ್ನು ಆ ಸಾಗರ್ ಮುಟ್ಟಲು ಕೂಡ ಸಾಧ್ಯವಿಲ್ಲ. ನೀನು ಬೇಗ ಗುಣಮುಖಳಾಗಬೇಕು ಕಣಮ್ಮ. ಆಮೇಲೆ ನಾವು ನಮ್ಮ ಊರಿಗೆ ಹೋಗೋಣ ಎಂದನು ಪಾಶದೊಂದಿಗೆ. ಮಾಯಾ ಬಲಹೀನವಾಗಿ ನಕ್ಕಳು. ಅಣ್ಣ ನಿಮ್ಮನ್ನು ಕಿಡ್ನಾಪ್ ಮಾಡಿ ಇಟ್ಕೊಂಡು ಅವನು ನನ್ನನ್ನು ಬೆದರಿಸಿದ ಎನ್ನುವಾಗ ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತು. ನಾನು ಸೋಲೋದಿಲ್ಲ. ಆ ಸಾಗರ್ ಅಗರ್ವಾಲ್ ನನಗೆ ಕಟ್ಟಿದ ಕಡ್ಡಾಯದ ತಾಳಿ ನನಗೆ ಬೇಡ ಅಂತ ಕಾನೂನುಬದ್ಧವಾಗಿ ಅವನಿಗೆ ನಿರೂಪಿಸಬೇಕು ಎಂದು ದೃಢವಾಗಿ ಹೇಳಿದಳು. ವಿಷ್ಣುವಿನ ಕಣ್ಣುಗಳು ಕಿಟಕಿಯಿಂದ ಹೊರಗೆ ಕಾಣುತ್ತಿದ್ದ ಮುಂಜಾವಿನ ಬೆಳಕಿನತ್ತ ಇತ್ತು. ಸಾಗರ್ ಅಗರ್ವಾಲ್ ಮುಂಬೈನಲ್ಲಿ ಬಿರುಗಾಳಿಯಂತೆ ಸುತ್ತುವರೆದಿರಬಹುದು. ಆದರೆ ವಿಷ್ಣುವಿನ ಈ ಶಾಂತವಾದ ನಡೆ ಅವನ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಲು ಶುರು ಮಾಡಿತ್ತು. ಮುಂಬೈ ನಗರ ಮೆಲ್ಲನೆ ಬೆಳಗಾಗಲು ಪ್ರಾರಂಭಿಸಿತು. ಸಾಗರ್ ತನ್ನ ಕಾರನ್ನು ಮಿಂಚಿನ ವೇಗದಲ್ಲಿ ಅಗರ್ವಾಲ್ ಮ್ಯಾನ್ಸನ್ ಕಡೆಗೆ ಚಲಾಯಿಸಿದನು. ಮುಂಜಾವಿನ ಮಂಜು ಮತ್ತು ತಣ್ಣನೆಯ ಗಾಳಿ ಅವನ ಕೋಪವನ್ನು ಕಡಿಮೆ ಮಾಡಲಿಲ್ಲ. ಬದಲಿಗೆ ಅವನ ಮೆದುಳಿಗೆ ಏರಿದ್ದ ರಕ್ತದ ತಾಪವನ್ನು ಇನ್ನೂ ಹೆಚ್ಚು ಮಾಡಿತು. ಕಾರ್ ಟೈರ್ಗಳು ಕರಗುವ ಶಬ್ದದೊಂದಿಗೆ ಅರಮನೆಯಂತಹ ಮನೆಯ ಮುಂದೆ ಬಂದು ನಿಂತಿತು. ಬಾಗಿಲನ್ನು ತಳ್ಳಿಕೊಂಡು ಒಳಗೆ ನುಗ್ಗಿದ ಸಾಗರ್ ಮುಖ ಮುಂಜಾವಿನ ಸೂರ್ಯನಿಗಿಂತಲೂ ಕೆಂಪಗಾಗಿ ಕಾಣುತ್ತಿತ್ತು. ಹಾಲ್ನಲ್ಲಿದ್ದ ಬೆಲೆಬಾಳುವ ಇಟಾಲಿಯನ್ ಮಾರ್ಬಲ್ ಟೇಬಲ್ ಅನ್ನು ತನ್ನ ಕಾಲಿನಿಂದ ಜೋರಾಗಿ ಒದ್ದನು ಸಾಗರ್. ಅದರ ಮೇಲಿದ್ದ ಹೂಕುಂಡಗಳು ಪುಡಿಪುಡಿಯಾಗಿ ಬಿದ್ದವು. ಆ ಶಬ್ದ ಮಹಡಿಯ ಮೇಲ್ಭಾಗದಲ್ಲಿ ಮಲಗಿದ್ದ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಭದ್ರಾ, ಆ ನಾಯಿಯನ್ನು ಇನ್ನೂ ಹಿಡಿಯಲಿಲ್ವಾ? ಅಷ್ಟೊಂದು ಟೀಮ್ ಏನ್ ಮಾಡ್ತಾ ಇದ್ದೀರಾ ಎಂದು ಫೋನ್ನಲ್ಲಿ ಮಾತನಾಡುತ್ತಿರುವ ಸಾಗರ್ ಗರ್ಜನೆ ಮನೆಯ ಮೂಲೆ ಮೂಲೆಯಲ್ಲೂ ಪ್ರತಿಧ್ವನಿಸಿತು. ಮುಂಜಾವಿನ ಚಳಿಯಲ್ಲಿ ನಿದ್ದೆ ಕೆಟ್ಟು ಸಾಗರ್ ತಂದೆ ಪ್ರಸಾದ್ ಅಗರ್ವಾಲ್, ತಾಯಿ ಸೋನಿಯಾ ಮತ್ತು ಅಕ್ಕ ನಿಶಾ ಎಲ್ಲರೂ ಗಾಬರಿಯಿಂದ ಓಡಿ ಬಂದರು. ನಿಶಾಳ ಪತಿ ಕೈಯಲ್ಲಿ ತನ್ನ ಮಗುವನ್ನು ಎತ್ತಿಕೊಂಡು ಸಾಗರ್ ಆಕ್ರೋಶವನ್ನು ನೋಡಿ ಹಾಗೆ ಸ್ತಬ್ಧರಾಗಿ ನಿಂತರು. ಸಾಗರ್, ಏನಪ್ಪ ಇದು? ಬೆಳಿಗ್ಗೆ ಬೆಳಿಗ್ಗೆಯೇ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ಮಾಯಾ ಹೇಗಿದ್ದಾಳೆ? ಯಾಕೆ ಅವಳನ್ನು ಒಬ್ಬಳನ್ನೇ ಬಿಟ್ಟು ಬಂದೆ ಎಂದು ಅವನ ತಾಯಿ ಸೋನಿಯಾ ನಡುಗುವ ಧ್ವನಿಯಲ್ಲಿ ಕೇಳಿದರು. ಸಾಗರ್ ತನ್ನ ತಾಯಿಯನ್ನು ನೋಡಿದ ಆ ನೋಟ ಅವರನ್ನು ಒಂದು ಹೆಜ್ಜೆ ಹಿಂದೆ ಸರಿಯುವಂತೆ ಮಾಡಿತು. ಮಾಯಾ ಹೇಗಿದ್ದಾಳೆ ಅಂತ ಕೇಳ್ತಾ ಇದ್ದೀರಾ? ನನ್ನ ಗೌರವವನ್ನು ಬೀದಿಗೆ ತಂದು ಹಾಕಿಬಿಟ್ಟು ಹೊರಟು ಹೋಗಿದ್ದಾಳೆ. ನಾನು ತಾಳಿ ಕಟ್ಟಿದ ಹುಡುಗಿ, ನನ್ನ ವೈಫ್. ಅವಳನ್ನು ನನ್ನ ಬದ್ಧತೆಯನ್ನು ಮೀರಿ ಅವಳ ಅಣ್ಣ ಎತ್ಕೊಂಡೋಗಿದ್ದಾನೆ. ನೀವೆಲ್ಲ ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಅನ್ನುತ್ತಾ ಸಾಗರ್ ಅಲ್ಲಿದ್ದ ಸೋಫಾಗಳನ್ನು ಎತ್ತಿ ಎಸೆದನು. ಮಾಯಾ, ನನ್ನ ಹತ್ತಿರ ಬರಬೇಡಿ. ಇವತ್ತು ಯಾರೂ ನನ್ನ ಹತ್ತಿರ ಬರಬೇಡಿ.
ಇವತ್ತು ಸಾಗರ್ ಅಗರ್ವಾಲ್ ಅಧಿಕಾರವನ್ನು ಧೂಳಿಪಟ ಮಾಡಿದ್ದಾನೆ ಆ ವಿಷ್ಣು. ಅವನನ್ನು ಜೀವಂತವಾಗಿ ಬಿಟ್ಟಿದ್ದು ನನ್ನ ತಪ್ಪು ಅಂದಾಗ ನಿಶಾಳ ಮಕ್ಕಳು ಹೆದರಿಕೆಯಿಂದ ಅಳಲು ಪ್ರಾರಂಭಿಸಿದರು. ನಿಶಾಳ ಪತಿ ಸಾಗರ್, ಸ್ವಲ್ಪ ಶಾಂತವಾಗಿರು, ನಾವು ಪೊಲೀಸ್ ಇಟ್ಕೊಂಡು ಎಂದು ಹೇಳಲು ಬರಲಾಗಿ ಸಾಗರ್ ಅವರ ಶರ್ಟ್ ಕಾಲರ್ ಹಿಡಿದು ಗೋಡೆಗೆ ಒತ್ತಿದನು. ಪೊಲೀಸಾ? ನಾನೇ ಇಲ್ಲಿ ಪೊಲೀಸ್, ನಾನೇ ಇಲ್ಲಿ ಅಧಿಕಾರ. ನನ್ನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೋದವನನ್ನು ಹಿಡಿಯಲು ನನಗೆ ಯಾರ ಸಹಾಯವೂ ಬೇಡ. ಹೋಗಿ, ಎಲ್ಲರೂ ನನ್ನ ಕಣ್ಣ ಮುಂದೆ ನಿಲ್ಲದೆ ಹೋಗಿ ಎಂದು ಅವನು ಕಿರುಚಿದ ವೇಗಕ್ಕೆ ಅಲ್ಲಿದ್ದವರು ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿಂದ ಸರಿದು ಹೋದರು. ಮಹಡಿಗೆ ಹೋಗಿ ಮಾಯಾ ಕೋಣೆಯೊಳಗೆ ನುಗ್ಗಿದ ಸಾಗರ್ ಅಲ್ಲಿದ್ದ ಕನ್ನಡಿಯ ಮುಂದೆ ನಿಂತನು. ಅದರಲ್ಲಿ ಕಂಡ ತನ್ನದೇ ಬಿಂಬವನ್ನು ಅವನು ದ್ವೇಷಿಸಿದನು. ಮಾಯಾ, ನಿನ್ನನ್ನು ಒಬ್ಬ ರಾಣಿಯ ತರಹ ಈ ಮನೆಗೆ ಕರೆದುಕೊಂಡು ಬರಬೇಕು ಅಂದುಕೊಂಡಿದ್ದೆ. ನಿನ್ನ ಸಮ್ಮತಿ ಇಲ್ಲದೆ ಮುಟ್ಟಬಾರದು ಅಂತ ಒಂದು ಮಾನವೀಯತೆ ತೋರಿಸಿದೆ. ನೋಡು, ಅಲ್ಲೇ ನಾನು ಸೋತು ಹೋದೆ. ನಿನ್ನ ಅಣ್ಣ ಅದನ್ನು ಮುರಿದು ನಿನ್ನನ್ನು ಎತ್ಕೊಂಡು ಹೋದ ಅಲ್ವಾ ಅನ್ನುತ್ತಾ ಕೋಣೆಯಲ್ಲಿದ್ದ ಮಾಯಾ ವಸ್ತುಗಳನ್ನು ಒಂದೊಂದಾಗಿ ಎತ್ತಿ ಎಸೆದನು. ಕೂಡಲೇ ನಿನ್ನನ್ನು ನನ್ನ ಅಧಿಕೃತ ಹೆಂಡತಿಯನ್ನಾಗಿ ಮಾಡಿಯೇ ತೀರುತ್ತೇನೆ. ಆವಾಗ ನಿನ್ನ ಅಣ್ಣನಾಗಲಿ ಆ ವಿಕ್ರಮ್ ಆಗಲಿ ಯಾರಿಂದಲೂ ನಿನ್ನನ್ನು ಬದುಕಿಸಲು ಸಾಧ್ಯವಿಲ್ಲ. ನೀನು ದಾಸಿಯಾಗಿ ಇಲ್ಲಿ ಬಂದು ನಿಲ್ಲುತ್ತೀಯ. ಇದು ಸಾಗರ್ ಅಗರ್ವಾಲ್ ಶಪಥ ಅನ್ನುತ್ತಾ ಅವನ ಆಕ್ರೋಶ ಆ ಮುಂಜಾವಿನ ಸಮಯವನ್ನು ಒಂದು ಕತ್ತಲೆಯ ರಾತ್ರಿಯನ್ನಾಗಿ ಬದಲಾಯಿಸಿತ್ತು. ಅದರ ನಂತರ ಅವನು ತನ್ನ ಕೋಣೆಗೆ ಹೋದನು. ತನ್ನ ಕೋಣೆಯೊಳಗೆ ಕೆಂಡದಂತೆ ಓಡಾಡುತ್ತಿದ್ದನು. ವಿಷ್ಣು ಮಾಯಾಳನ್ನು ಕರೆದುಕೊಂಡು ಹೋದ ಸುದ್ದಿ ಅವನ ಪುರುಷತ್ವ ಮತ್ತು ಗೌರವವನ್ನು ಕೆಣಕುತ್ತಿತ್ತು. ರಕ್ತ ಕುದಿಯುತ್ತಿದ್ದರೂ ಮಾಯಾ ಮೇಲಿದ್ದ ಆ ಈರ್ಷ್ಯೆ ಮಿಶ್ರಿತ ಪ್ರೀತಿ ಅವನನ್ನು ಒಂದು ನಿರ್ಧಾರಕ್ಕೆ ಬರಲು ಬಿಡದೆ ತಡೆಯುತ್ತಿತ್ತು. ಕೋಪದಲ್ಲಿ ಒಂದು ಬಾರಿ ತನ್ನ ಫೋನ್ ತೆಗೆದುಕೊಂಡು ದೆಹಲಿಯಲ್ಲಿರುವ ಮಾವ ಆದಿಶೇಷನ್ಗೆ ಕರೆ ಮಾಡಿದನು. ಆ ಕಡೆಯಿಂದ ಆದಿಶೇಷನ್ ಕರೆಯನ್ನು ಸ್ವೀಕರಿಸಿದರು. ಮಾವ, ಎಲ್ಲವೂ ಹಾಳಾಗಿ ಹೋಯಿತು. ನಿಮ್ಮ ಮಗ ವಿಷ್ಣು ಮಾಯಾನನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಹೋಗಿದ್ದಾನೆ. ಮುಂಬೈ ಪೂರ್ತಿ ನನ್ನ ಆಳುಗಳು ಹುಡುಕುತ್ತಿದ್ದಾರೆ. ಆದರೆ ಅವನು ಹೇಗೆ ತಪ್ಪಿಸಿಕೊಂಡ, ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಇವಾಗಲೇ ಮಾಯಾ ಬೇಕು ಮಾವ ಎಂದ ಸಾಗರ್ನ ಧ್ವನಿಯಲ್ಲಿ ಆಕ್ರೋಶ ಮತ್ತು ಮಾಯಾನನ್ನು ಕಳೆದುಕೊಂಡ ತಲ್ಲಣ ಇತ್ತು. ಆದಿಶೇಷನ್ ಆಗ ತಾನೇ ತನ್ನ ಕನ್ನಡಕವನ್ನು ಧರಿಸಿ ಕುಳಿತಿದ್ದರು. ಸಾಗರ್ನ ಆತಂಕವನ್ನು ಅರ್ಥ ಮಾಡಿಕೊಂಡ ಅವರು ಒಬ್ಬ ಅನುಭವಿ ವಕೀಲರಾಗಿ, ಒಬ್ಬ ತಂದೆಯಾಗಿ ತುಂಬ ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದರು. ಸ್ವಲ್ಪ ಶಾಂತವಾಗಿರಿ ಅಳಿಯಂದಿರೆ, ನಾನು ಹೇಳೋದನ್ನು ಕೇಳಿ ಎಂದ ಆದಿಶೇಷನ್ ಧ್ವನಿಯಲ್ಲಿದ್ದ ಆ ಶಾಂತತೆ ಸಾಗರ್ನನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಿತು. ಮಾಯಾ ನನ್ನ ಮಗಳು, ವಿಷ್ಣು ನನ್ನ ಮಗ. ಅವರ ಮಧ್ಯೆ ಇರೋ ಆ ಪ್ರೀತಿ ತಾನೇ ವಿಷ್ಣುವನ್ನು ಇಂತಹ ಕೆಲಸ ಮಾಡಲು ಪ್ರೇರೇಪಿಸಿದೆ. ಇವಾಗ ನೀವು ಜನರನ್ನು ಕಳುಹಿಸಿ ಹುಡುಕೋದು, ಹೈವೇಸ್ ಬ್ಲಾಕ್ ಮಾಡೋದು ಎಲ್ಲ ನ್ಯೂಸ್ ಆಗಿ ಹೊರಗಡೆ ಬಂದರೆ ನಿಮಗೂ ಮಾಯಾಗೂ ಮಧ್ಯೆ ಏನೋ ದೊಡ್ಡ ಮನಸ್ತಾಪ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿ ಬಿಡುತ್ತೆ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿ ನಿಮ್ಮ ಗೌರವ ಏನಾಗುತ್ತೆ ಅಂತ ಯೋಚಿಸಿ ಅಂದಾಗ ಸಾಗರ್ ಮೌನವಾಗಿ ಅದನ್ನು ಕೇಳುತ್ತಿದ್ದನು. ಒಬ್ಬ ಸೀನಿಯರ್ ಲಾಯರ್ ಆಗಿ ನಾನು ನಿಮಗೊಂದು ಅಡ್ವೈಸ್ ಮಾಡ್ತೀನಿ. ಸದ್ಯಕ್ಕೆ ಈ ಸಮಸ್ಯೆಯನ್ನು ದೊಡ್ಡದು ಮಾಡಬೇಡಿ. ವಿಷ್ಣು ಅವಳನ್ನು ಸುರಕ್ಷಿತವಾಗಿಯೇ ಇಟ್ಟಿರುತ್ತಾನೆ. ಅವಳಿಗೆ ಆರೋಗ್ಯ ಸರಿ ಹೋಗಲಿ. ಅವಳು ತಪ್ಪಿಸಿಕೊಳ್ಳಲು ನೋಡುತ್ತಿರುವುದು ನಿಮ್ಮನ್ನು ದ್ವೇಷಿಸುವುದರಿಂದ ಅಲ್ಲ, ನಿಮ್ಮ ಮೇಲಿರುವ ಭಯದಿಂದ. ಇವಾಗ ನೀವು ಅಧಿಕಾರ ತೋರಿಸಿದರೆ ಆ ಭಯ ಇನ್ನೂ ಹೆಚ್ಚಾಗುತ್ತೆ. ಆದರೆ ನೀವು ಶಾಂತವಾಗಿದ್ದರೆ ಅದು ನಿಮ್ಮ ಮೇಲೆ ಅವಳಿಗೆ ಒಂದು ಗೌರವವನ್ನು ಉಂಟು ಮಾಡುತ್ತೆ ಎಂದರು. ಅಂದರೆ ಮಾವ, ವಿಷ್ಣು ಅವಳನ್ನು ನನ್ನಿಂದ ಪ್ರತ್ಯೇಕಿಸಲು ನೋಡ್ತಿದ್ದಾನಲ್ಲ ಅಂತ ಸಾಗರ್ ಆತಂಕದಿಂದ ಕೇಳಿದನು. ಅವನು ನನ್ನ ಮಗ ಸಾಗರ್, ಅವನನ್ನು ನಾನು ನಿಭಾಯಿಸುತ್ತೇನೆ. ಮಾಯಾ ಎಂದಿಗೂ ನಿಮಗೆ ಸ್ವಂತ. ಅವಳು ನಿಮ್ಮ ಹೆಂಡತಿಯಾಗಿ ನಿಮ್ಮ ಮನೆಗೆ ಗೌರವದಿಂದಲೇ ಬರಬೇಕು, ಒಬ್ಬ ಕೈದಿಯಾಗಿ ಅಲ್ಲ. ಸ್ವಲ್ಪ ದಿನ ಫ್ರೀಯಾಗಿ ಬಿಡಿ. ಅವಳು ಎಲ್ಲಿದ್ದಾಳೆ ಅಂತ ನಾನು ಪತ್ತೆ ಹಚ್ಚಿ ನಿಮಗೆ ಹೇಳ್ತೀನಿ.
ಅಲ್ಲಿಯವರೆಗೆ ನಿಮ್ಮ ಬಿಸ್ನೆಸ್ ಕಡೆ ಗಮನ ಕೊಡಿ. ಒಬ್ಬ ಗಂಡನಾಗಿ ನಿಮ್ಮ ಪ್ರೀತಿಯನ್ನು ತೋರಿಸಲು ಇದೇ ಸರಿಯಾದ ಸಮಯ ಎಂದರು ಆದಿಶೇಷನ್ ಕರುಣೆಯಿಂದ. ಸಾಗರ್ ಒಂದು ನಿಟ್ಟುಸಿರು ಬಿಟ್ಟನು. ಆದಿಶೇಷನ್ ಹೇಳಿದ ತರ್ಕ ಅವನಿಗೆ ಸರಿ ಎನಿಸಿತು. ಮಾಯಾನನ್ನು ಬಲವಂತವಾಗಿ ಎಳೆದುಕೊಂಡು ಬರುವುದಕ್ಕಿಂತ ಅವಳೇ ತನ್ನ ಬಳಿ ಬರುವಂತೆ ಮಾಡುವುದೇ ಒಬ್ಬ ಸಾಗರ್ ಅಗರ್ವಾಲ್ಗೆ ಅಂದ ಎಂದು ಅವನ ಅಹಂ ಕೂಡ ಹೇಳಿತು. ಸರಿ ಮಾವ, ನೀವು ಹೇಳುವುದಕ್ಕೋಸ್ಕರ ನಾನು ಸದ್ಯಕ್ಕೆ ಶಾಂತವಾಗಿದ್ದೀನಿ. ಆದರೆ ಮಾಯಾ ನನ್ನಿಂದ ಸಂಪೂರ್ಣವಾಗಿ ದೂರಾಗಬೇಕು ಅಂದುಕೊಂಡರೆ ನಾನು ಸುಮ್ಮನಿರಲ್ಲ. ವಿಷ್ಣುವನ್ನು ನೀವು ಹ್ಯಾಂಡಲ್ ಮಾಡಿ, ಆದರೆ ನನ್ನ ಮಾಯಾ ನನಗೆ ವಾಪಸ್ ಬರಬೇಕು ಎಂದು ಹೇಳಿ ಫೋನ್ ಇಟ್ಟನು. ಸಾಗರ್ ಬಾಲ್ಕನಿಗೆ ಬಂದು ನಿಂತನು. ಮುಂಜಾನೆ ಸೂರ್ಯ ಮೆಲ್ಲನೆ ಉದಯಿಸುತ್ತಿದ್ದನು. ಮಾಯಾ, ನಿನ್ನ ಅಣ್ಣ ನಿನ್ನನ್ನು ನನ್ನಿಂದ ತಾತ್ಕಾಲಿಕವಾಗಿ ದೂರ ಮಾಡಿರಬಹುದು, ಆದರೆ ನನ್ನಿಂದ ನಿನ್ನನ್ನು ಶಾಶ್ವತವಾಗಿ ದೂರ ಮಾಡಲು ನಿನ್ನಿಂದಲೂ ಸಾಧ್ಯವಿಲ್ಲ. ನೀನೇ ನನ್ನ ಹತ್ತಿರ ಬರುವ ಆ ದಿನಕ್ಕಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಅನ್ಕೋಬೇಡ. ನಿನ್ನನ್ನು ಬರುವಂತೆ ಮಾಡ್ತೀನಿ ಎಂದು ಶಪಥ ಮಾಡಿದನು. ಆಕ್ರೋಶ ಮಾಯವಾಗಿ ಒಂದು ತೀರದ ಪ್ರೀತಿಯು ಚಾಣಾಕ್ಷತನದ ಒಂದು ಯೋಜನೆಯು ಅವನ ಕಣ್ಣುಗಳಲ್ಲಿ ಮಿಂಚಿತು. ಅದೇ ಸಮಯದಲ್ಲಿ ವರ್ಮಾ ಮಾನ್ಸೂನ್ನಲ್ಲಿ ಆ ದಿನ ಒಂದು ವಿಶೇಷವಾದ ದಿನವಾಗಿತ್ತು. ಅಥರ್ವ ವರ್ಮನ್ ಸಮೂಹ ಸಂಸ್ಥೆಯ ಹೊಸ ಬೃಹತ್ ಕಟ್ಟಡವಾಗಿ ಭೂಮಿ ಪೂಜೆ ಅಂದು ನಡೆಯಬೇಕಿತ್ತು. ಮೇಲ್ಮಹಡಿಯಲ್ಲಿರುವ ತನ್ನ ಕೋಣೆಯಲ್ಲಿ ಡ್ರೆಸ್ಸಿಂಗ್ ಕನ್ನಡಿಯ ಮುಂದೆ ನಿಂತು ತನ್ನನ್ನು ಅಲಂಕರಿಸಿಕೊಳ್ಳುತ್ತಿದ್ದಳು ನಕ್ಷತ್ರ. ಕಡು ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ, ಹಣೆಯ ಮೇಲೆ ಸಣ್ಣ ಬೊಟ್ಟು, ಕಿವಿಗಳಲ್ಲಿ ಭಾರವಾದ ಚಿನ್ನದ ಜುಮುಕಿಯನ್ನು ಧರಿಸಿದ್ದವಳು ಆ ಜುಮುಕಿಯ ತಿರುಪನ್ನು ಮೆಲ್ಲನೆ ತಿರುಗಿಸುತ್ತಿದ್ದಳು. ಜುಮುಕಿ, ಇದು ನಮ್ಮ ಭೂಮಿ ಪೂಜೆಗೆ ಕರೆಕ್ಟಾಗಿ ಇರುತ್ತೆ ಅಲ್ವಾ ಎಂದು ಮೆಲ್ಲನೆ ತನ್ನಲ್ಲೇ ಗೊಣಗಿಕೊಂಡಳು. ಆಗ ಸ್ನಾನ ಮುಗಿಸಿ ಶರ್ಟ್ ಬಟನ್ ಹಾಕಿಕೊಳ್ಳುತ್ತಾ ಬಂದ ಅಥರ್ವ ಕನ್ನಡಿಯಲ್ಲಿ ಕಂಡ ತನ್ನ ಹೆಂಡತಿಯ ಅಪರಂಜಿ ಸೌಂದರ್ಯದಲ್ಲಿ ಒಂದು ಕ್ಷಣ ಹಾಗೆ ಮಂತ್ರಮುಗ್ಧನಾಗಿ ನಿಂತನು. ಅವಳ ಕುತ್ತಿಗೆಯ ಮತ್ತು ಆ ಜುಮುಕಿಯ ಹಾಡುವ ಅಂದ ಅವನ ಹೃದಯ ಬಡಿತವನ್ನು ಒಂದು ಕ್ಷಣ ಏರುಪೇರು ಮಾಡಿತು. ಮೆಲ್ಲನೆ ಅವಳ ಹತ್ತಿರ ಬಂದವನು ಅವಳ ಹೆಗಲ ಮೇಲೆ ತನ್ನ ಬಲಿಷ್ಠ ಕೈಗಳನ್ನು ಇಟ್ಟನು. ಕನ್ನಡಿಯ ಮೂಲಕ ತನ್ನ ಹಿಂದೆ ನಿಂತಿರುವ ಗಂಡನ ಪ್ರೀತಿಯಿಂದ ತುಂಬಿದ ಮುಖವನ್ನು ನೋಡಿದ ನಕ್ಷತ್ರ ಮಲ್ಲಿಗೆಯಂತಹ ನಗೆಯೊಂದಿಗೆ ಅವನನ್ನು ಮೇಲಕ್ಕೆ ನೋಡಿದಳು. ಏನಾಯ್ತು ರೀ, ತುಂಬ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ದೀರಾ ಹಾಗಾದ್ರೆ ಅಂತ ಕನ್ನಡಿಯನ್ನೇ ನೋಡುತ್ತಾ ತುಂಟತನದಿಂದ ಕೇಳಿದಳು ನಕ್ಷತ್ರ. ಅಥರ್ವ ಅವಳ ಹೆಗಲ ಮೇಲೆ ತನ್ನ ಮುಖವನ್ನು ಇಟ್ಟು ಆ ಮಲ್ಲಿಗೆ ಹೂವಿನ ಪರಿಮಳವನ್ನು ಆಳವಾಗಿ ಆಸ್ವಾದಿಸಿದನು. ಅದು ಯಾವಾಗಲೂ ಇರುತ್ತೆ ನಕ್ಷತ್ರ, ಆದರೆ ಇವಾಗ ಪೂಜೆಗೆ ಹೋಗಬೇಕಲ್ವಾ, ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇದ್ದೀನಿ. ನೈಟ್ ನಿನ್ನನ್ನು ಪ್ರತ್ಯೇಕವಾಗಿ ಕಣ್ಣಿಟ್ಟು ನೋಡ್ಕೋತೀನಿ ಎಂದು ಅವನು ಧ್ವನಿ ತಗ್ಗಿಸಿ ಹೇಳಲು ನಕ್ಷತ್ರ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ಸರಿ ಸರಿ, ತುಂಬ ಮಾತನಾಡಬೇಡಿ, ಹೊರಡಿ, ಇನ್ನು 10 ನಿಮಿಷದಲ್ಲಿ ನಾವು ಹೊರಡಬೇಕು ಎಂದು ಮುದ್ದಾಗಿ ಗದರಿಸಿದಳು. ಅಥರ್ವ ನಗುತ್ತಾ, ನನ್ನ ಮುದ್ದಿನ ಮಹಾರಾಣಿಯ ಆಜ್ಞೆ, ಇದೋ 10 ನಿಮಿಷದಲ್ಲಿ ರೆಡಿ ಎಂದು ಹೇಳಿ ಬಿಳಿ ಬಣ್ಣದ ಶರ್ಟ್, ಗ್ರೇ ಬಣ್ಣದ ಕೋಟ್ ಸೂಟ್ ಧರಿಸಿ ಬೇಗನೆ ತಯಾರಾದನು. ಇಬ್ಬರು ಕೈ ಕೈ ಹಿಡಿದುಕೊಂಡು ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದರು. ಹಾಲ್ನಲ್ಲಿದ್ದ ಸೋಫಾದಲ್ಲಿ ಯಾಶಿಕಾ ಕುಳಿತಿದ್ದಳು. ಅವಳನ್ನು ನೋಡಿದ ಆ ಕ್ಷಣ ಅಥರ್ವನ ಹುಬ್ಬುಗಳು ಮುದುಡಿದವು. ಯಾಶಿಕಾ ಮುಖದಲ್ಲಿ ಯಾವಾಗಲೂ ಇರುತ್ತಿದ್ದ ಆ ಉತ್ಸಾಹ ಕಳೆ ಮಾಯವಾಗಿತ್ತು. ಮುಖ ಬಾಡಿ, ಕಣ್ಣುಗಳು ಕುಸಿದು ಯಾವುದೋ ಒಂದು ದೊಡ್ಡ ಹೊರೆಯನ್ನು ಹೊತ್ತಿರುವಂತೆ ಸುಸ್ತಾಗಿ ಕುಳಿತಿದ್ದಳು. ಅವಳ ಕಣ್ಣುಗಳು ಶೂನ್ಯತವನ್ನು ನೋಡುತ್ತಿದ್ದವು. ನಕ್ಷತ್ರ, ಇವಳು ಯಾಕೆ ಹೀಗೆ ಕುಳಿತಿದ್ದಾಳೆ, ಯಾಶಿಕಾಗೆ ಏನಾಯ್ತು ಎಂದು ಅಥರ್ವ ಮೆಲ್ಲನೆ ಧ್ವನಿಯಲ್ಲಿ ನಕ್ಷತ್ರ ಬಳಿ ಕೇಳಿದನು. ನಕ್ಷತ್ರ ಚಿಂತೆಯಿಂದ ಅವಳನ್ನು ನೋಡಿದಳು. ಗೊತ್ತಿಲ್ಲ ರೀ, ನಾನು 2 ದಿನಗಳಿಂದ ಗಮನಿಸುತ್ತಿದ್ದೀನಿ, ಸರಿಯಾಗಿ ಊಟ ಕೂಡ ಮಾಡ್ತಿಲ್ಲ, ಏನೋ ಮನಸ್ಸಿನಲ್ಲಿ ಓಡುತ್ತಿದೆ ಅಂತ ಮಾತ್ರ ಅರ್ಥವಾಗ್ತಾ ಇದೆ. ಯಾಶಿಕಾ ಆಫೀಸ್ಗೆ ಬರ್ತಾನೆ ಇಲ್ಲ, ಯುವರಾಜ್ ಸರ್ ಹತ್ತಿರ ಕೇಳಿದ್ದಕ್ಕೆ ಏನೋ ಪರ್ಸ್ನಲ್ ಲೀವ್ ತಗೊಂಡಿದ್ದಾಳೆ ಅಂತ ಹೇಳಿದರು ಎಂದು ನಕ್ಷತ್ರ ಹೇಳಲು, ಸರಿ ಬಿಡಮ್ಮ, ಒಳ್ಳೆಯ ಕಾರ್ಯಕ್ಕೆ ಹೋಗುವಾಗ ಇವಳ ಹತ್ತಿರ ಹೋಗಿ ಏನು ಮಾತನಾಡೋದು ಬೇಡ, ಆಫೀಸ್ಗೆ ಇವಳು ಬರದೇ ಇರೋದೇ ಒಳ್ಳೆಯದು.
ಸರಿ, ವಿಕ್ರಮ್ಗೆ ಕಾಲ್ ಮಾಡು. ಅವನು ಬಂದ ತಕ್ಷಣ ಮನೆಯಲ್ಲಿ ಪೂಜೆ ಮುಗಿಸಿ ನಾವು ಹೊರಡೋಣ ಎಂದು ಅಥರ್ವ ಹೇಳುತ್ತಿರುವಾಗಲೇ ಮಹಡಿಯ ಮೆಟ್ಟಿಲುಗಳಿಂದ ಬ್ಲ್ಯಾಕ್ ಕಲರ್ ಫುಲ್ ಹ್ಯಾಂಡ್ ಶರ್ಟ್, ಬ್ಲೂ ಜೀನ್ಸ್ ಧರಿಸಿ ಕಣ್ಣುಗಳಿಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ತನ್ನ ಶರ್ಟ್ ತೋಳನ್ನು ಮಡಿಚುತ್ತಾ ಕೆಳಗೆ ಬಂದನು ವಿಕ್ರಮ್. ಮಹಲಿನ ಹಾಲಿನಲ್ಲಿ ಅಥರ್ವ ತನ್ನ ಕೈ ಗಡಿಯಾರವನ್ನು ನೋಡುತ್ತಾ, ನಕ್ಷತ್ರ, ವಿಕ್ರಮ್ಗೆ ಒಂದು ಕಾಲ್ ಮಾಡು ಎಂದು ಹೇಳುತ್ತಿರುವಾಗಲೇ ಮಹಡಿಯಿಂದ ಆ ಗಂಭೀರವಾದ ಆಕೃತಿ ಇಳಿದು ಬಂದಿತು. ಕಪ್ಪು ಬಣ್ಣದ ಲೆನಿನ್ ಶರ್ಟ್, ನೀಲಿ ಬಣ್ಣದ ಜೀನ್ಸ್, ಕಣ್ಣುಗಳಿಗೆ ಒಂದು ಸ್ಟೈಲಿಶ್ ಕೂಲಿಂಗ್ ಗ್ಲಾಸ್ ಧರಿಸಿ ವಿಕ್ರಮ್ ಅತ್ಯಂತ ಮೋಹಕವಾಗಿ ಕೆಳಗೆ ಇಳಿದು ಬಂದನು. ಕೈಯಲ್ಲಿ ಮಿನುಗುವ ರೋಲೆಕ್ಸ್ ವಾಚ್ ಇರಲು ಶರ್ಟ್ ತೋಳುಗಳನ್ನು ಮೊಣಕೈವರೆಗೆ ಮಡಚಿಟ್ಟುಕೊಂಡು ಅವನು ಬಂದ ಆ ಭಂಗಿ ಒಂದು ವಿಶಿಷ್ಟ ಅಂದವನ್ನು ನೀಡುತ್ತಿತ್ತು. ಅವನನ್ನು ನೋಡಿದ ಅಥರ್ವ, ಹೇ, ನಾವು ಭೂಮಿ ಪೂಜೆಗೆ ಹೋಗ್ತಾ ಇದ್ದೀವಿ, ಕೋಟ್ ಸೂಟ್ ಹಾಕಿಕೊಳ್ಳದೆ ಇದೇನೋ ಕಪ್ಪು ಶರ್ಟ್ ಎಂದು ಆಶ್ಚರ್ಯದಿಂದ ಕೇಳಿದನು. ವಿಕ್ರಮ್ ನಗುತ್ತಾ, ಯಾಕೆ ಅಣ್ಣ, ಇದು ಚೆನ್ನಾಗಿ ಇಲ್ವಾ ಎಂದು ಕೇಳಲು ಅಥರ್ವ ಮೆಲ್ಲನೆ ನಕ್ಕನು. ಚೆನ್ನಾಗಿದೆ ಕಣೋ, ಆದರೆ ನಾವು ಹೋಗ್ತಾ ಇರೋದು ಸಾಧಾರಣ ಜಾಗಕ್ಕಲ್ಲವಲ್ಲ, 5 ಕಡೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಕಟ್ಟೋಕೆ ಹೋಗ್ತಾ ಇದ್ದೀವಿ ಕಣೋ, ಅದಕ್ಕೆ ಕೇಳಿದೆ ಎಂದನು ಅಥರ್ವ. ಆದರೆ ನನಗೆ ಇದೇ ಇಷ್ಟ ಆಗಿದೆ ಅಣ್ಣ ಎಂದು ವಿಕ್ರಮ್ ಹಠ ಹಿಡಿಯಲು ಹತ್ತಿರದಲ್ಲಿದ್ದ ನಕ್ಷತ್ರ ಮಧ್ಯೆ ಪ್ರವೇಶಿಸಿದಳು. ವಿಕ್ಕಿ, ನಿಮಗೇನು ಇಷ್ಟವೋ ಅದನ್ನೇ ಮಾಡಿ, ಏನೂ ತೊಂದರೆ ಇಲ್ಲ. ಈ ಡ್ರೆಸ್ನಲ್ಲಿ ನೀವು ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀರಾ ಎಂದಳು. ನೋಡಿದ್ರ ಅಣ್ಣ, ಅತ್ತಿಗೇನೆ ಹೇಳಿಬಿಟ್ಟರು ಎಂದು ಪ್ರತೀಕಾರದಿಂದ ವಿಕ್ರಮ್ ಹತ್ತಿರ ಬಂದನು. ಅವನು ತನ್ನನ್ನು ಅತ್ಯಂತ ಸಹಜವಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದು ಅಥರ್ವನಿಗೆ ಅರ್ಥವಾಯಿತು. ಸರಿ ಕಣೋ, ಬಾ, ದೇವರಿಗೆ ನಮಸ್ಕಾರ ಮಾಡಿ ಹೊರಡೋಣ. ನೀನು ಹೋಗಿ ಅಮ್ಮನನ್ನು ಕರೆದುಕೊಂಡು ಬಾ, ನನ್ನ ಜೊತೆ ಅಮ್ಮ ಸರಿಯಾಗಿ ಮಾತನಾಡುತ್ತಿಲ್ಲ ಎಂದು ಅಥರ್ವ ಸ್ವಲ್ಪ ಬೇಸರದಿಂದ ಹೇಳಲು ವಿಕ್ರಮ್ ಅವನ ಹೆಗಲನ್ನು ತಟ್ಟಿದನು. ಹಾಗೆಲ್ಲ ಹೇಳಬೇಡಿ ಅಣ್ಣ, ಅಮ್ಮನ ಉಸಿರೇ ನೀವು, ಖಂಡಿತ ಮಾತನಾಡುತ್ತಾರೆ, ಚಿಂತೆ ಮಾಡಬೇಡಿ, ಇದೋ ನಾನು ಹೋಗಿ ಕರೆದುಕೊಂಡು ಬರ್ತೀನಿ ಎಂದು ಹೇಳಿ ತನ್ನ ತಾಯಿಯ ಕೋಣೆಗೆ ಹೋದನು. ಕೋಣೆಯೊಳಗೆ ಪ್ರವೇಶಿಸಿದ ವಿಕ್ರಮ್, ಅಮ್ಮ ಎಂದು ಮೃದುವಾಗಿ ಕರೆದನು. ವೀಲ್ ಚೇರ್ನಲ್ಲಿ ಕುಳಿತಿದ್ದ ಶಿವಶಂಕರಿ ಅಮ್ಮ ತಿರುಗಿಯೂ ನೋಡದೆ, ಏನ್ ವಿಕ್ರಮ್, ನಿನ್ನ ಅಮ್ಮ ನಿನ್ನ ಕಣ್ಣಿಗೆ ಕಾಣ್ತಾ ಇದ್ದೀನಾ ಎಂದು ಕೇಳಿದರು. ವಿಕ್ರಮ್ ಅವರ ಹತ್ತಿರ ಮಂಡಿ ಊರಿ ಕುಳಿತನು. ಅಮ್ಮ, ಪ್ಲೀಸ್, ನೀವು ಹೀಗಿರೋದು ನಮಗೆ ತುಂಬ ಕಷ್ಟವಾಗುತ್ತಿದೆ. ಅಣ್ಣನ ಮೇಲೆ ಯಾವುದೇ ತಪ್ಪಿಲ್ಲ ಅಮ್ಮ, ನಾನೇ ಅವರ ಹತ್ತಿರ ಹಾಗೆ ಮಾಡಲು ಹೇಳಿದ್ದು. ಇಲ್ಲದಿದ್ದರೆ ಅಣ್ಣ ಕಾಂಟ್ರಾಕ್ಟ್ ಗರ್ಲ್ ಫ್ರೆಂಡ್ ಬಗ್ಗೆ ಯೋಚಿಸುವ ವ್ಯಕ್ತಿಯೇ ಅಲ್ಲ. ನಕ್ಷತ್ರ ಅತ್ತಿಗೆ ನಮ್ಮ ಕುಟುಂಬಕ್ಕೆ ಸರಿ ಅಂತ ಅವರನ್ನು ಮನೆಗೆ ಕರೆತರಲು ನಾನೇ ಈ ಪ್ಲಾನ್ ಮಾಡಿದ್ದು. ಅದರ ನಂತರವೇ ಅಣ್ಣ ಅವರನ್ನು ಪ್ರೀತಿಸುತ್ತಿರುವ ವಿಷಯ ನನಗೆ ಗೊತ್ತಾಗಿದ್ದು. ಒಂದು ವೇಳೆ ಮುಂಚೆಯೇ ಗೊತ್ತಿದ್ದರೆ ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೆ ಎಂದು ಹಳೆಯ ವಿಕ್ರಮ್ನಂತೆ ನಿಧಾನವಾಗಿ ಮಾತನಾಡಿದನು. ಏನೋ ನಿನ್ನ ಸಮಸ್ಯೆಯೇ ಒಂದು ಕಡೆ ಹೋಗ್ತಾ ಇದೆ, ಇದರಲ್ಲಿ ನಿನ್ನ ಅಣ್ಣನಿಗೆ ವಕಾಲತ್ತು ಬೇರೆನಾ ಎಂದು ಶಿವಶಂಕರಿ ಕೇಳಲು ವಿಕ್ರಮ್ ವಿಷಾದದಿಂದ ನಕ್ಕನು. ಅಮ್ಮ, ನನ್ನ ಸಮಸ್ಯೆಯನ್ನು ಬಿಟ್ಟು ಬಿಡಿ. ಎಲ್ಲರ ಲೈಫ್ನಲ್ಲೂ ಒಂದು ಬಾರಿಯಾದರೂ ಪ್ರೀತಿ ಬರುತ್ತದೆ. ಕೈಗೂಡಿದರೆ ಸಂತೋಷ, ಇಲ್ಲದಿದ್ದರೆ ನಮ್ಮ ಹಣೆಬರಹ ಅಷ್ಟೇ ಅಂತ ಬಿಟ್ಟು ಮುಂದಿನ ಕೆಲಸ ನೋಡಬೇಕು. ಮಾಯಾ 1 ತಿಂಗಳು ಮಾತ್ರ ನನಗೆ ಗೊತ್ತು. ಆದರೆ ನೀವು ಮತ್ತು ಅಣ್ಣ ನನ್ನ ಉಸಿರು ಅಮ್ಮ. ನಮ್ಮ ಕುಟುಂಬ ಸಂತೋಷವಾಗಿರಬೇಕು. ಅತ್ತಿಗೆ ನನಗೆ ಸಿಕ್ಕಿದ ಇನ್ನೊಬ್ಬ ಅಮ್ಮ. ಅವರ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆದರೂ ಕೆಲವು ಜನರು ಮಾಡುವ ಸಂಚು ನಿಮ್ಮ ಕಣ್ಣನ್ನು ಮರೆಮಾಚುತ್ತಿದೆ ಅಂತ ಸ್ವಲ್ಪ ಹೊತ್ತು ತಡೆದು ಮುಂದುವರೆಸಿದನು. ಸರಿ, ಓಕೆ, ಅದು ನಿಮ್ಮ ವೈಯಕ್ತಿಕ ಸಮಸ್ಯೆ. ಖಂಡಿತ ನೀವೇ ಒಂದು ದಿನ ಮನಸ್ಸು ಬದಲಾಯಿಸುತ್ತೀರಾ. ಆದರೆ ಇವತ್ತು ಅಣ್ಣ ಸಿಟಿಯಲ್ಲಿ 5 ಜಾಗದಲ್ಲಿ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ತಿರ ಆಶೀರ್ವಾದ ತಗೊಳ್ಳೋಕೆ ಅಣ್ಣ ಮತ್ತು ಅತ್ತಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಮ್ಮ, ಪ್ರತಿಯೊಂದು ಕನ್ಸ್ಟ್ರಕ್ಷನ್ ವರ್ಕ್ ಶುರುವಾದಾಗಲೂ ಮನೆಯಲ್ಲಿ ನೀವು ಪೂಜೆ ಮಾಡಿ ಆಶೀರ್ವಾದ ಮಾಡ್ತೀರಾ. ಆಮೇಲೆ ತಾನೇ ಅಣ್ಣ ಸ್ಟಾರ್ಟ್ ಮಾಡೋದು. ಅದೇ ತರಹ ನಿಮ್ಮ ಕೋಪವನ್ನೆಲ್ಲ ಮರೆತು ನೀವು ಖಂಡಿತ ಬರಬೇಕು. ನಿಮ್ಮನ್ನು ಬಿಟ್ಟರೆ ನಮಗೆ ಯಾರು ಇದ್ದಾರೆ ಅಂದ. ವಿಕ್ರಮ್ನ ಮಾತುಗಳಲ್ಲಿ ಶಿವಶಂಕರಿಯ ಕಣ್ಣುಗಳು ತುಂಬಿ ಬಂದವು. ಸ್ವಲ್ಪ ಯೋಚಿಸಿದವರು, ಸರಿ ಕಣೋ,
ಬರ್ತೀನಿ ಎಂದರು. ವಿಕ್ರಮ್ ಸಂತೋಷದಿಂದ ಆ ಎಲೆಕ್ಟ್ರಿಕಲ್ ಚೇರನ್ನು ತಳ್ಳಿಕೊಂಡು ಪೂಜೆ ಕೋಣೆಗೆ ಕರೆದುಕೊಂಡು ಹೋದನು. ಪೂಜೆ ಕೋಣೆಯ ಹೊರಗೆ ಕಾಯುತ್ತಿದ್ದ ನಕ್ಷತ್ರ ಮತ್ತು ಅಥರ್ವನಿಗೆ ಶಿವಶಂಕರಿಯ ಆಗಮನ ಅತೀವ ಸಂತೋಷವನ್ನು ನೀಡಿತು. ಅವರು ಒಳಗೆ ಬರುವ ಮುನ್ನವೇ ಅಥರ್ವ ತಟ್ಟನೆ ನಕ್ಷತ್ರ ಕೈಯನ್ನು ಹಿಡಿದುಕೊಂಡು ಅವರ ಕಾಲಿಗೆ ಬಿದ್ದನು. ಇಬ್ಬರು ಹಠಾತ್ತನೆ ಕಾಲಿಗೆ ಬಿದ್ದಿದ್ದರಿಂದ ಶಿವಶಂಕರಿ ಒಂದು ಕ್ಷಣ ಕರಗಿ ಹೋದರು. ಅಮ್ಮ, ನಮ್ಮನ್ನು ಆಶೀರ್ವಾದ ಮಾಡಿ, ನಮ್ಮನ್ನು ಕ್ಷಮಿಸಿಬಿಡಿ. ನಿಮ್ಮ ಬಾಯಾರ ನಾವಿಬ್ಬರು ಚೆನ್ನಾಗಿರಲಿ ಅಂತ ಹಾರೈಸಿದರೆ ನಮಗೆ ತುಂಬ ಸಂತೋಷವಾಗುತ್ತೆ. ಮನಸ್ಸಿನಲ್ಲಿ ಒಂದು ಕೊರತೆಯಾಗಿಯೇ ಉಳಿದಿದೆ ಅಮ್ಮ. ನಿಮ್ಮ ಇಷ್ಟವಿಲ್ಲದೆ ಕಲ್ಯಾಣ ಮಾಡಿಕೊಂಡೆನಲ್ಲ. ಪ್ಲೀಸ್ ಕ್ಷಮಿಸಿಬಿಡಿ ಎಂದು ಅಥರ್ವ ಹೇಳಲು ನಕ್ಷತ್ರ ಕೂಡ ಅಳುತ್ತಾ ಅವರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅತ್ತೆ, ನಾವು ಮಾಡಿದ್ದು ತಪ್ಪೆ. ಆದರೆ ನೀವು ದೊಡ್ಡವರು. ಕೋಪ ಬಂದರೆ 2 ಏಟು ಬೇಕಾದರೆ ಹೊಡೆಯಿರಿ, ಆದರೆ ಹೀಗೆ ಮಾತನಾಡದೆ ಮಾತ್ರ ಇರಬೇಡಿ ಎಂದು ನಕ್ಷತ್ರ ಹೇಳಿದಾಗ ಶಿವಶಂಕರಿಯ ಮನಸ್ಸು ಕರಗಿತು. ಇಬ್ಬರ ತಲೆಯ ಮೇಲೂ ಕೈಗಳನ್ನಿಟ್ಟು, ಚೆನ್ನಾಗಿರಿ, ಯಾವಾಗಲೂ ಸಂತೋಷವಾಗಿರಿ, ಎದ್ದೇಳಿ ಮಕ್ಕಳ ಎಂದವರು. ಹೋಗಿ ಪೂಜೆ ಮಾಡು ನಕ್ಷತ್ರ ಎಂದರು. ನಕ್ಷತ್ರ ಕಣ್ಣುಗಳನ್ನು ಒರೆಸಿಕೊಂಡು ಅಲಂಕರಿಸಲ್ಪಟ್ಟಿದ್ದ ಆ ಪೂಜಾ ಕೋಣೆಯಲ್ಲಿ 2 ಬೆಳ್ಳಿ ದೀಪಗಳನ್ನು ಹಚ್ಚಿದಳು. ಕರ್ಪೂರ ಹಚ್ಚಿ ದೇವರಿಗೆ ಆರತಿ ಬೆಳಗಿದಾಗ ಎಲ್ಲರೂ ಕೈ ಮುಗಿದು ನಮಸ್ಕರಿಸಿದರು. ಶಿವಶಂಕರಿ ಅಮ್ಮ ವಿಭೂತಿ ತೆಗೆದು ಅಥರ್ವ ನಕ್ಷತ್ರ ಮತ್ತು ವಿಕ್ರಮ್ಗೆ ಇಟ್ಟಾಗಲಷ್ಟೇ ಆ ಮಹಲಿನಲ್ಲಿ ಒಂದು ಪರಿಪೂರ್ಣವಾದ ನೆಮ್ಮದಿ ನೆಲೆಸಿತು. ಪೂಜೆ ಮುಗಿದ ತಕ್ಷಣ ಮೂವರು ಅಲ್ಲಿಂದ ಹೊರಟರು. ಆಲ್ವಿನ್ ಕಾರನ್ನು ಚಲಾಯಿಸುತ್ತಿರಲು ಮುಂದೆ ಗುಣಾಲ್ನ ಕಾರು ಮತ್ತು ಹಿಂದೆ ಬಾಡಿಗಾರ್ಡ್ಸ್ ಕಾರುಗಳು ಸಾಲಾಗಿ ಸಾಗಿದವು. ಮುಂಭಾಗದ ಸೀಟಿನಲ್ಲಿ ಕುಳಿತಿದ್ದ ವಿಕ್ರಮ್ ಮುಖ ಇವಾಗ ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸದೆ ಕಲ್ಲಿನಂತಿತ್ತು. ಅಥರ್ವ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸದಲ್ಲಿ ಮುಳುಗಿರಲು ನಕ್ಷತ್ರ ಕಣ್ಣುಗಳು ಮಾತ್ರ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಾ ವಿಕ್ರಮ್ ಬಗ್ಗೆ ಯೋಚಿಸುತ್ತಿದ್ದವು. ವಿಕ್ರಮ್ನ ಈ ಮೌನದ ಹಿಂದಿರುವ ದೊಡ್ಡ ನೋವನ್ನು ಅವಳ ಹೆಣ್ಣು ಮನಸ್ಸು ಗ್ರಹಿಸಿತು. ಚೆನ್ನೈನ 5 ಮುಖ್ಯ ಭಾಗಗಳಲ್ಲಿ ಒಂದೇ ಸಮಯದಲ್ಲಿ ವರ್ಮಾ ಗ್ರೂಪ್ಸ್ನ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಯೋಜನೆಗಾಗಿ ಭೂಮಿ ಪೂಜೆಯ ಏರ್ಪಾಡುಗಳು ಜೋರಾಗಿ ನಡೆದಿದ್ದವು. ಅಥರ್ವ, ನಕ್ಷತ್ರ ಮತ್ತು ವಿಕ್ರಮ್ ಪ್ರಯಾಣಿಸಿದ ಕಾರು ಮುಖ್ಯ ಜಾಗವಾದ ಅಣ್ಣಾಸಲೈ ತಲುಪಿತು. ಅಲ್ಲಿ ಕಾರು ಬಂದು ನಿಂತ ತಕ್ಷಣ ಮ್ಯಾನೇಜರ್ ಯುವರಾಜ್ ಓಡಿ ಬಂದು ಕಾರಿನ ಬಾಗಿಲು ತೆರೆದರು. ಸರ್, ಎಲ್ಲ ರೆಡಿಯಾಗಿದೆ. ಬಾಕಿ 4 ಜಾಗದಲ್ಲೂ ನಮ್ಮ ಸ್ಟಾಫ್ಸ್ ಲೈವ್ ವಿಡಿಯೋ ಕಾಲ್ನಲ್ಲಿ ಕನೆಕ್ಟ್ ಆಗಿದ್ದಾರೆ ಎಂದನು ಉತ್ಸಾಹದಿಂದ. ಅಥರ್ವ ಕಾರಿನಿಂದ ಇಳಿದು ತನ್ನ ಕೋಟನ್ನು ಸರಿಪಡಿಸಿಕೊಳ್ಳುತ್ತಾ ಗಂಭೀರವಾಗಿ ನಡೆದನು. ಅವನ ಬಲಗಡೆ ನಕ್ಷತ್ರ ಮತ್ತು ಎಡಗಡೆ ವಿಕ್ರಮ್ ನೆರಳಿನಂತೆ ಹಿಂಬಾಲಿಸಿದರು. ಕಾರ್ತಿಕ್ ಈಗಾಗಲೇ ಅಲ್ಲಿಗೆ ಬಂದು ಇತರ ಮುಖ್ಯ ಉದ್ಯೋಗಿಗಳನ್ನು ಸಂಘಟಿಸುತ್ತಿದ್ದನು. ಭೂಮಿ ಪೂಜೆ ನಡೆಯುವ ಆ ಬೃಹತ್ ಮೈದಾನದಲ್ಲಿ ಒಂದು ದೊಡ್ಡ LED ಪರದೆಯನ್ನು ಇಡಲಾಗಿತ್ತು. ಅದರಲ್ಲಿ ಚೆನ್ನೈನ ಇತರ 4 ಜಾಗಗಳಾದ ವೇಳಚೇರಿ, ಪೋರೂರ್, ಅಂಬತ್ತೂರ್ ಮತ್ತು OMR ಪ್ರದೇಶಗಳಲ್ಲಿ ನಡೆಯುವ ಪೂಜೆಯ ದೃಶ್ಯಗಳು ನೇರವಾಗಿ ಕಾಣಿಸುತ್ತಿದ್ದವು. ಆಯಾ ಜಾಗಗಳ ಮ್ಯಾನೇಜರ್ಗಳು ಮತ್ತು ಇಂಜಿನಿಯರ್ಗಳು ಕೈಮುಗಿದು ಅಥರ್ವನಿಗೆ ವಂದಿಸಿದರು. ಯುವರಾಜ್ ಎಲ್ಲ ಕಡೆಯೂ ಇಟ್ಟಿಗೆಗಳನ್ನು ಜೋಡಿಸಿ ವಾಸ್ತು ಪ್ರಕಾರ ಪೂಜೆಗೆ ಸಿದ್ಧವಾಗಿದೆಯೇ ಅಂತ ಇನ್ನೊಮ್ಮೆ ಚೆಕ್ ಮಾಡಿಕೋ ಎಂದು ಅಥರ್ವ ಅಧಿಕಾರಯುತವಾಗಿ ಆದೇಶಿಸಿದನು. ಯುವರಾಜ್ ತಲೆ ಆಡಿಸಿ ಹೊರಟನು. ವರ್ಮಾ ಗ್ರೂಪ್ಸ್ನ ಮುಖ್ಯ ಸಿಬ್ಬಂದಿ ಎಲ್ಲರೂ ಸಮವಸ್ತ್ರ ಧರಿಸಿ ಒಂದು ಮಿಲಿಟರಿ ಶಿಸ್ತಿನೊಂದಿಗೆ ಅಲ್ಲಿ ನಿಂತಿದ್ದರು. ಅಣ್ಣಾಸಲೈನಲ್ಲಿ ಹಾಕಲಾಗಿದ್ದ ಆ ಪೆಂಡಾಲ್ನಲ್ಲಿ ಪುರೋಹಿತರು ವೇದ ಮಂತ್ರಗಳನ್ನು ಘೋಷಿಸಲು ಪ್ರಾರಂಭಿಸಿದರು. ಅಥರ್ವ ಮತ್ತು ನಕ್ಷತ್ರ ಮಣೆಯ ಮೇಲೆ ಕುಳಿತುಕೊಂಡರು. ವಿಕ್ರಮ್ ಹತ್ತಿರ ನಿಂತು ದಂಪತಿಗಳಾಗಿ ಕುಳಿತಿರುವ ಅವರನ್ನು ನೋಡಿ ಮನಸಾರೆ ನಕ್ಕನು. ಕಾರ್ತಿಕ್, ಆ ಇಟ್ಟಿಗೆಯನ್ನು ಮತ್ತು ನವರತ್ನಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಅಥರ್ವ ಹೇಳಲು ಕಾರ್ತಿಕ್ ಒಂದು ತಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ತಂದನು. ಅಥರ್ವ ಮತ್ತು ನಕ್ಷತ್ರ ಇಬ್ಬರು ಒಟ್ಟಾಗಿ ಮೊದಲ ಇಟ್ಟಿಗೆಯನ್ನು ತೆಗೆದು ಭೂಮಿಯ ಮೇಲಿಟ್ಟರು. ಅದೇ ಕ್ಷಣದಲ್ಲಿ ಇತರ 4 ಜಾಗಗಳಲ್ಲೂ ಆಯಾ ಪ್ರತಿನಿಧಿಗಳು ಇಟ್ಟಿಗೆಯನ್ನು ಇಟ್ಟರು.
ಮಂಗಳವಾದ್ಯಗಳು ಮೊಳಗಲು ದೀಪಾರಾಧನೆ ಮಾಡಲಾಯಿತು. ಭೂಮಿ ತಾಯಿಗೆ ಸಮರ್ಪಿಸಲಾದ ಹೂವುಗಳು ಅಲ್ಲಿ ಝಲಿಸಲಾಯಿತು. ಅಥರ್ವ ಎದ್ದು ನಿಂತು ತನ್ನ ಟೀಮ್ ನೋಡಿ ಹೆಮ್ಮೆಯಿಂದ ಕೈ ಬೀಸಿದನು. ಅಥರ್ವ ಬಿಸಿಯಾಗಿ ಸ್ಟಾಫ್ ಜೊತೆ ಮಾತನಾಡುತ್ತಿದ್ದಾಗ ವಿಕ್ರಮ್ ಒಂದು ಕಡೆ ನಿಂತು ಆ ಬೃಹತ್ ಯೋಜನೆಯನ್ನು ನೋಡುತ್ತಿದ್ದನು. ಅವನ ಕಣ್ಣುಗಳು ಕೂಲಿಂಗ್ ಗ್ಲಾಸ್ನ ಹಿಂದೆ ಏನನ್ನೋ ಹುಡುಕುತ್ತಿದ್ದವು. ನಕ್ಷತ್ರ ಮೆಲ್ಲನೆ ಅವನ ಹತ್ತಿರ ಬಂದಳು. ವಿಕ್ಕಿ, ನೀವು ಇನ್ನೂ ಮಾಯಾನನ್ನೇ ನೆನಪಿಸಿಕೊಳ್ತಾ ಇದ್ದೀರಾ ಎಂದು ನಕ್ಷತ್ರ ಕೇಳಲು, ಮರೆಯೋಕೆ ಆಗ್ತಿಲ್ಲ ಅತ್ತಿಗೆ, ಆದರೆ ನೀವು ಚಿಂತೆ ಮಾಡಬೇಡಿ, ನಾನು ಖಂಡಿತ ಅವಳನ್ನು ಹುಡುಕಿಕೊಂಡು ಹೋಗಲ್ಲ ಎಂದನು. ನಕ್ಷತ್ರ ಅವನ ಹೆಗಲನ್ನು ತಟ್ಟಿದಳು. ಎಲ್ಲವೂ ಸರಿಯೋಗುತ್ತೆ ವಿಕ್ಕಿ ಎಂದಳು. ಪೂಜೆ ಮುಗಿದ ನಂತರ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು. ಅಥರ್ವ ವೇದಿಕೆ ಏರಿ ತನ್ನ ಭಾಷಣವನ್ನು ಪ್ರಾರಂಭಿಸಿದನು. ಇವತ್ತು ಇದು ಬರೀ ಭೂಮಿ ಪೂಜೆ ಅಲ್ಲ, ಇದು ನಮ್ಮ ವರ್ಮಾ ಗ್ರೂಪ್ಸ್ನ ಮುಂದಿನ ಹಂತದ ಬೆಳವಣಿಗೆ. ಈ 5 ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಮುಂದಿನ 18 ತಿಂಗಳಲ್ಲಿ ಓಪನ್ ಆಗಬೇಕು. ಯುವರಾಜ್, ಕಾರ್ತಿಕ್, ನೀವಿಬ್ಬರೇ ಇದಕ್ಕೆ ಸಂಪೂರ್ಣ ಜವಾಬ್ದಾರರು. ನನಗೆ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಬೇಡ ಎಂದ ಅಥರ್ವನ ಧ್ವನಿಯಲ್ಲಿ ಆ ಉದ್ಯಮಿಯ ವೇಗ ಎದ್ದು ಕಾಣುತ್ತಿತ್ತು. ಎಲ್ಲ ಉದ್ಯೋಗಿಗಳು ಚಪ್ಪಾಳೆ ತಟ್ಟಿ ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ಆ ಜಾಗ ಪೂರ್ತಿ ಒಂದು ಪಾಸಿಟಿವ್ ಎನರ್ಜಿ ಹರಡಿತು. ಅಥರ್ವ ತನ್ನ ಲ್ಯಾಪ್ಟಾಪ್ ತೆರೆದು ಮುಂದಿನ ಹಂತದ ನಕ್ಷೆಗಳನ್ನು ಯುವರಾಜ್ ಮತ್ತು ಕಾರ್ತಿಕ್ಗೆ ವಿವರಿಸಲು ತೊಡಗಿದನು. ನಕ್ಷತ್ರ ಅಲ್ಲಿದ್ದ ಮಹಿಳೆಯರೊಂದಿಗೆ ಮಾತನಾಡುತ್ತಿರಲು ವಿಕ್ರಮ್ ಮತ್ತೆ ತನ್ನ ಮೊಬೈಲ್ ನೋಡಿದನು. ಅವನ ಮನಸ್ಸಿನಲ್ಲಿ ಇವಾಗ ಭೂಮಿ ಪೂಜೆಯ ಸಂಭ್ರಮಕ್ಕಿಂತ ಮೊಬೈಲ್ನಲ್ಲಿರುವ ಮಾಯಾ ನೆನಪುಗಳೇ ಹೆಚ್ಚಾಗಿದ್ದವು. ಅಂದು ಸಂಜೆ ಅಥರ್ವನ ಬಳಿ ಹೋದ ವಿಕ್ರಮ್, ಅಣ್ಣ, ಮನಸ್ಸಿಗೆ ಒಂಥರ ಆಗ್ತಿದೆ. ನಾನು 1 ತಿಂಗಳು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಎಂದಾಗ ಅಥರ್ವ ಯಾವುದೇ ಮರುಮಾತನಾಡದೆ ಸಮ್ಮತಿ ಸೂಚಿಸಲು ಅಂದೇ ರಾತ್ರಿ ವಿಕ್ರಮ್ ಅಲ್ಲಿಂದ ಹೊರಟನು. ಈ ಕತೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.